ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂಥೇಳಿ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಒಂದು ವಚನವನ್ನು ನೀಡಿದ. ಯಾವಾಗ ಧರ್ಮಜ್ಞಾನವಾಗತೈತಿ, ಅಧರ್ಮ ಹೆಚ್ಚಾಗತೈತಿ, ಆವಾಗ ಅಧರ್ಮದಿಂದ ಧರ್ಮವನ್ನು ರಕ್ಷಿಸಲಿಕ್ಕಾಗಿ ಅನೇಕ ರೂಪಗಳನ್ನು ಧಾರಣೆ ಮಾಡಿ ನಾ ಭೂಮಿಗೆ ಬಂದು ಧರ್ಮ ಸ್ಥಾಪನೆಯನ್ನು ಮಾಡ್ತೀನಿ ಅಂಥೇಳಿ ಮಾತು ಕೊಟ್ಟಾನ. ಅದೇ ಪ್ರಕಾರವಾಗಿ ಈ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿದರೆ ಭಗವಂತ ಮಹಾತ್ಮರ ರೂಪದಿಂದ ಭೂಮಿಗೆ ಇಳಿದ. ಜಗತ್ತಿನಲ್ಲಿ ತುಂಬಿದಂಥ ಅಜ್ಞಾನದ ಕತ್ತಲೆಯನ್ನು ಕಳೆದ. ದುಃಖದಿಂದ ಯುಕ್ತರಾದಂಥ ನಮ್ಮಂಥ ಪಾಮರರನ್ನು ಎತ್ತಿ ಹಿಡಿದು, ಹೆದರಬೇಡ್ರಪ್ಪ, ನಾ ನಿಮ್ಮ ಜೊತೆಯದೀನಿ, ನೀವು ದುಃಖಿಗಳಲ್ಲಪ್ಪ, ನಿಜವಾದ ಸುಖಿಗಳು, ನೀವು ಅಜ್ಞಾನಿಗಳಲ್ಲಪ್ಪ, ನೀವು ಬ್ರಹ್ಮಜ್ಞಾನಿಗಳು, ನೀವು ಸಾಮಾನ್ಯರಲ್ಲಪ್ಪ, ಸಾಕ್ಷಾತ್ ಬ್ರಹ್ಮಸ್ವರೂಪರು ಅಂಥೇಳಿ ವಿಶೇಷವಾಗಿ ನಮಗೆ ಬೋಧನೆಯನ್ನು ಮಾಡಾಕತ್ತಾನ ಆ ಭಗವಂತ. ಸಿದ್ಧಾರೂಢರಾಗಿ, ಗುರುನಾಥಾರೂಢರಾಗಿ, ಮಡಿವಾಳೇಶ್ವರರಾಗಿ, ನಾಗಲಿಂಗೇಶ್ವರರಾಗಿ, ಶಿರಡಿ ಸಾಯಿಬಾಬಾ ಆಗಿ, ಸೇಗಾಂವ್ ಗಜಾನನ ಮಹಾರಾಜರಾಗಿ, ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರಾಗಿ, ಸಂತ ಶಿಶುನಾಳ ಶರೀಫರಾಗಿ, ಮುರುಗೋಡದ ಚಿದಂಬರ ದೀಕ್ಷಿತರಾಗಿ, ರಾಘವೇಂದ್ರ ಮಹಾಸ್ವಾಮಿಗಳಾಗಿ, ಹಿಂಗೆ ಅನೇಕ ರೂಪಗಳನ್ನು ಭಗವಂತ ಧಾರಣೆಯನ್ನು ಮಾಡಿಕೊಂಡು ನಮ್ಮಂಥ ಪಾಮರರಿಗೆ ಸುಖದ ಒಂದು ದಾರಿಯನ್ನು ತೋರಿಸಿಕೊಟ್ಟ. ಸುಖ ಅಂದರೆ ಲೌಕಿಕ ಸುಖದ ಕಡೆ ಲಕ್ಷ್ಯ ಕೊಡಬಾರದು, ಆಂತರಿಕವಾದಂಥ ಅಧ್ಯಾತ್ಮದ ಸುಖದ ಕಡೆಗೆ ಲಕ್ಷ್ಯವನ್ನು ಕೊಡಬೇಕು. ಅದಕ್ಕಾಗಿ ಭಗವಂತ ಏನು ತನ್ನ ರೂಪಗಳನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದ, ಆ ಒಂದೊಂದು ರೂಪಗಳ ಒಂದು ಸ್ಮರಣೆ ಚಿಂತನೆ ಮಾಡುವುದರಿಂದ ನಮ್ಮ ಜನ್ಮ ಜನ್ಮಾಂತರದ ದುಃಖ ನಿವಾರಣೆ ಆಗತೈತಿ. ಹಲವು ಮಾತೇನು ನೀವಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗುವಂತ ಹೇಳಿಕಾರ ಗುರುವಿನ ಒಂದು ಮಹಿಮೆಯನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಶರಣರು ಮುಟ್ಟಿದ ದರೆ ಪಾವನ, ಶರಣರು ಇದ್ದ ಪುರ ಕೈಲಾಸ, ಶರಣರು ನಿಂದುದೇ ನಿಜ ನಿವಾಸ, ಶರಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಹೇಳಿದರು. ಶ್ರೀ ಶಿವಯೋಗೀಶ್ವರರ ಸಾಧು ಸಂಸ್ಥಾನ ಮಠ ಭಕ್ತರ ಕಾಮನೆಗಳನ್ನು ಪೂರೈಸುವಂತಹ ಕಾಮಧೇನುವಾಗೈತಿ. ಕಲ್ಪನೆಗಳನ್ನು ಕೈಗೂಡಿಸುವಂತಹ ಕಲ್ಪವೃಕ್ಷವಾಗೈತಿ. ಚಿಂತೆಗಳನ್ನು ದೂರ ಮಾಡುವಂತಹ ಚಿಂತಾಮಣಿಯಾಗೈತಿ. ಈ ಒಂದು ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಇರುವುದು ಸುಕ್ಷೇತ್ರವಾದಂತಹ ಇಂಚಲ, ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನೊಳಗೆ ಇರುವಂತಹ ಈ ಒಂದು ಇಂಚಲ ಬಯಲಹೊಂಗಲ ಶಹರದಿಂದ ಕೇವಲ 5 ಕಿಲೋಮೀಟರ್ ಅಂತರದೊಳಗಿರುವಂಥ ಈ ಒಂದು ಪುಣ್ಯಕ್ಷೇತ್ರ.
ಇಲ್ಲಿ ಮೊದಲು ದಟ್ಟವಾದಂಥ ಈಚಲ ಗಿಡಗಳು ಇದ್ದವು. ಅದಕ್ಕೆ ಇದನ್ನು ಈಚಲಪುರ ಅನ್ಕೊಂತ ಈಚಲ ಆತು. ಆ ಈಚಲನ ಮುಂದೆ ಜನರ ರೂಢಿ ಒಳಗೆ ಇಂಚಲ ಆಯ್ತಂತ ಹೇಳ್ತಾರೆ. ಇಂಚಲ ಇದು ಮುತ್ತಿನ ಗೊಂಚಲ ಅಂತ ಹೇಳ್ತಾರೆ. ಇದರ ಇತಿಹಾಸವನ್ನು ತೆಗೆದು ನೋಡಿದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದು ಏನಾಗ್ತೈತೆ ಅಂದ್ರೆ ಹಿಂದೆ ಹೋಗ್ತೈತಿ. ಈ ಒಂದು ಇಂಚಲ ಕ್ಷೇತ್ರದೊಳಗೆ ಬಂಕನಾಥ ಮತ್ತು ಕರಿಗುಡಿ ಇವೆರಡು ಅತ್ಯಂತ ಪುರಾತನವಾದಂಥ ದೇವಾಲಯಗಳು. 12ನೇ ಶತಮಾನದೊಳಗೆ ಏನಾಗಿತ್ತಂದ್ರೆ ಸಾಕ್ಷಾತ್ ಶಿವನ ಒಂದು ಒಡ್ಡೋಲಗ ಶರಣರ ರೂಪದಿಂದ ಭೂಮಿಗೆ ಇಳಿದಿತ್ತಂತ ಹೇಳ್ತಾರೆ. ಮತ್ತು ಈ ಒಂದು ಕ್ಷೇತ್ರದೊಳಗೆ ಅಲ್ಲಿ ಇತಿಹಾಸದೊಳಗೆ ಹೇಳ್ಕೋತ ಬಂದಾಗ ಏನಂತಾರಂದ್ರೆ, ಅಂದಿನ ಕಲ್ಯಾಣದ ಅರಸು ಬಿಜ್ಜಳ ಭೂಪಾಲ ಯಾವುದೋ ಒಂದು ದುರ್ಬಲ ಕ್ಷಣಗಳಲ್ಲಿ ಆತ ಕೊಂಡೆಯವರ ಮಾತಿಗೆ ಮರುಳಾದ. ಹರಳಯ್ಯ ಮಧುವರಸ ಎಂಬ ಶರಣರ ಮೇಲೆ ವರ್ಣಸಂಕರ ಅಪರಾಧವನ್ನು ಹೊರಿಸಿ ಮರಣದಂಡನೆಯನ್ನು ವಿಧಿಸಿದ. ಅವರನ್ನು ಹತ್ಯೆ ಮಾಡಿದ. ಮುಂದೆ ಕೆಲವು ಶರಣರು ಆ ಒಬ್ಬ ಬಿಜ್ಜಳನನ್ನು ಸಹಿತ ಸಂಹರಿಸಿದು. ಇದರಿಂದ ಕೆರಳಿ ಕೆಂಡವಾದಂತಹ ಬಿಜ್ಜಳನ ಸೈನ್ಯ ಶರಣರನ್ನು ಹೊಡೆಯಕ್ಕೆ ಬೆನ್ನು ಹತ್ತಿತು. ಅದೇ ಸಮಯದೊಳಗೆ ಜಗಜ್ಯೋತಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಹೋಗಿ ಐಕ್ಯರಾದರು. ಜ್ಞಾನದ ನಿಧಿ ಚನ್ನಬಸವಣ್ಣನವರು ಶರಣರನ್ನು ಕಟ್ಟಿಕೊಂಡು ಉಳುವಿ ಕಡೆಗೆ ತಮ್ಮ ಪಾದವನ್ನು ಬೆಳೆಸಿದರು ಅಂತ ಹೇಳ್ತಾರೆ. ಮುನ್ವಳ್ಳಿ, ಮುರುಗೋಡ, ಕಾದರವಳ್ಳಿ, ಗೊಡಚಿ, ಕಡೇಕಲ್ಲು ಮುಂತಾದ ಕಡೆ ಶರಣರ ನಡುವೆ ಮತ್ತು ಬಿಜ್ಜಳನ ಸೈನ್ಯದ ನಡುವೆ ಘೋರವಾದಂಥ ಯುದ್ಧಗಳ ನಡೆದುವುದು. ಅದೇ ಸಮಯದೊಳಗೆ ಬಂಕನಾಥ ಅನ್ನುವಂತಹ ಒಬ್ಬ ಶರಣ ಏನು ಮಾಡಿದ ಅಂದ್ರೆ, ಸಂಚಾರ ಮಾಡ್ಕೋತ ಉಳ್ವಿ ಕಡೆ ಹೋಗೋ ಸಮಯದೊಳಗೆ ಈ ಇಂಚಲ ಗ್ರಾಮದಲ್ಲಿ ಬಂದು ಐಕ್ಯನಾದ. ಅವನ ಒಂದು ಸಮಾಧಿ ಸ್ಥಳನ ಬಂಕನಾಥ ದೇವಸ್ಥಾನ ಆತು ಅಂತ ಹೇಳ್ತಾರೆ. ಹಿಂಗೆ ಅನೇಕ ಪುರಾತನ ಇತಿಹಾಸವನ್ನು ಹೊಂದಿರುವಂಥ ಪುಣ್ಯಕ್ಷೇತ್ರ ಈ ಪುಣ್ಯಭೂಮಿ ಇಂಚಲ. ಈ ಇಂಚಲಕ್ಕೆ ಇನ್ನೂ ಶ್ರೇಷ್ಠತೆ ಬಂದಿದ್ದು ಪರಮ ಪೂಜ್ಯರಾದಂಥ ಶಿವಯೋಗೀಶ್ವರರು ತಮ್ಮ ಪಾದವನ್ನು ಅಲ್ಲಿ ಬೆಳೆಸಿದಾಗ ಅಂತ ಹೇಳ್ತಾರೆ. ಸ್ವಗಲ ಪುಣ್ಯಕ್ಷೇತ್ರದೊಳಗೆ ಇರುವಂತಹ ಆ ಸ್ವಗಲ ಸೋಮೇಶ್ವರನ ಪೂಜಾರಿ ದಂಪತಿಗಳು, ಅವರು ಸಿದ್ದಯ್ಯ ಮತ್ತು ಅವರ ಧರ್ಮಪತ್ನಿಯಾದಂಥ ಪಾರ್ವತಮ್ಮನವರು. ಇವರ ಒಂದು ಪುಣ್ಯಗರ್ಭದೊಳಗೆ ಜನಿಸಿದಂತಹ ಪುಣ್ಯಾತ್ಮರನ ಈ ಸಾಧು ಸಂಸ್ಥಾನ ಮಠ ಇಂಚಲದ ಆದಿಪುರುಷ ಶಿವಯೋಗೀಶ್ವರರು ಶಿವನ ಸ್ಮರಣೆಯನ್ನು ಮಾಡ್ಕೋತ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕಾಗಿ ಶಿವಯ್ಯ ಅಂಥೇಳ್ಕಾರ ಅವರಿಗೆ ಹೆಸರಿಟ್ಟಿದ್ರು ಅಂಥೇಳಿ ಹೇಳ್ತಾರೆ. ಮಗನನ್ನು ಹೇಗಾದರೂ ಮಾಡಿ ಸಂಸಾರದೊಳಗೆ ಸಿಲುಕಿಸ್ಬೇಕಂಥೇಳಿ ರುದ್ರವ್ವ ಅನ್ನುವಂಥ ಸಾಧ್ವಿ ಶಿರೋಮಣಿಯ ಜೊತೆಗೆ ಆ ಶಿವಯ್ಯನ ಲಗ್ನವನ್ನೂ ಮಾಡ್ತಾರೆ. ಆದರೆ ದೇಶಿಕೇಂದ್ರ ಅನ್ನುವಂಥ ಗುರುಗಳ ಒಂದು ಮಾರ್ಗದರ್ಶನದ ಮೇರೆಗೆ ಈ ಶಿವಯ್ಯನವರು ಏನು ಮಾಡ್ತಾರಂತಂದ್ರೆ, ಕಠೋರವಾದಂಥ ತಪಸ್ಸನ್ನು ಮಾಡಿ ಲೋಕ ಸಂಚಾರವನ್ನು ಮಾಡಿ
ಹಂಪಿ ವಿರೂಪಾಕ್ಷೇಶ್ವರನ ದೇವಸ್ಥಾನದೊಳಗೆ ವಾಸ ಮಾಡಿದಂತಹ ಸಮಯದೊಳಗೆ ಅಲ್ಲಿ ಒಬ್ಬ ಮಹಾತ್ಮರು ಸ್ವಗಲ ಕ್ಷೇತ್ರದ ಮಹಿಮೆಯನ್ನು ಸಾರಿ ಹೇಳ್ತಿರ್ತಾರೆ. ಆವಾಗ ಆ ಹಂಪಿ ಕ್ಷೇತ್ರದಿಂದ ಮತ್ತೆ ನೇರವಾಗಿ ಸ್ವಗಲಕ್ಕೆ ಬಂದು ಸಿದ್ಧಾರೂಢರ ದರ್ಶನವನ್ನು ಪಡ್ಕೊಂಡು ಭೂಕೈಲಾಸವಾದಂಥ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರಿಗೆ ಭೇಟಿಯಾಗಿ ಸಿದ್ಧಾರೂಢರ ಒಂದು ಮಾರ್ಗದರ್ಶನದ ಮೇರೆಗೆ ಸೂಜಿಗಲ್ಲಿನ ಮೇಲೆ ಹೋಗಿ ಆ ಒಂದು ಸ್ವಗಲ ಕ್ಷೇತ್ರದೊಳಗೆ ಕಠೋರವಾದಂಥ ತಪಸ್ಸನ್ನು ಮಾಡ್ತಾರೆ ಶಿವಯೋಗೀಶ್ವರರು. ಎಂಥ ತಪಸ್ಸಪ್ಪ ಅಂತಂದ್ರೆ, ಯಾವ ಸೂಜಿಗಲ್ಲಿನ ಮೇಲೆ ಮಲ್ಕೊಂಡು ಅವರು ಯೋಗ ನಿದ್ರೆಯಲ್ಲಿ ತಲ್ಲೀನರಾಗಿರ್ತಾರೆ ಆ ಸೂಜಿಗಲ್ಲಿಗೆ ತಮ್ಮ ಶರೀರ ಅಂಟಿಕೊಂಡು ಬಿಟ್ಟಿರ್ತೈತಿ, ಕಲ್ಲಾಗಿಬಿಟ್ಟಿರ್ತೈತಿ. ಇದನ್ನೆಲ್ಲ ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಕುಂತನ ನೋಡ್ತಿರ್ತಾರೆ. ಮುಂದೆ ಸಿದ್ಧಾರೂಢರ ಹಂತೇಕ ಸಾಲಹಳ್ಳಿಯ ಗಿರಿಯಪ್ಪ ಮತ್ತು ಮಲ್ಲಪ್ಪ ಅನ್ನುವರು ನಮಗೆ ಒಬ್ಬ ಮಹಾಪುರುಷರ ಒಂದು ಅಸ್ತಿತ್ವ ಬೇಕಾಗೈತಿ. ಆ ಮಹಾಪುರುಷರನ್ನು ನಮ್ಮೂರಿಗೆ ಕರ್ಕೊಂಡು ಹೋಗಿ ನಮ್ಮೂರು ಸುತ್ತಲೂ ಉದ್ಧಾರ ಮಾಡಬೇಕಾಗೈತಿ ಅಂತ ಹೇಳಿದ ಕೂಡಲೇ ಸಿದ್ಧಾರೂಢರು ಹೇಳ್ತಾರೆ, ಸ್ವಗಲ ಕ್ಷೇತ್ರದ ಸೂಜಿಗಲ್ಲಿನ ಮೇಲೆ ಒಬ್ಬ ಮಹಾತ್ಮ ಮಲಗಿದಾನ, ಅವನ ಮೈಗೆ ಬೆನ್ನಿಯನ್ನು ಹಚ್ಚಿ ನೀವು ಸಾವಕಾಶವಾಗಿ ಸೌರಿ ಆತನನ್ನು ಎಬ್ಬಿಸಬೇಕು ಅಂಥೇಳಿ ಸಾಲಹಳ್ಳಿಯ ಗಿರಿಯಪ್ಪ ಮತ್ತು ಮಲ್ಲಪ್ಪಗೆ ಹೇಳಿ ಕಳಿಸಿರ್ತಾರೆ. ಸಿದ್ಧಾರೂಢರ ಆಜ್ಞೆಯನ್ನು ಪಡೆದು ಸ್ವಗಲಕ್ಕೆ ಬಂದಂಥ ಗಿರಿಯಪ್ಪ ಮತ್ತು ಮಲ್ಲಪ್ಪ ಸಿದ್ಧಾರೂಢರು ಹೇಳಿದ ರೂಪದೊಳಗನ್ನು ಮಾಡಿದಾಗ ಯೋಗ ನಿದ್ರೆಯಿಂದ ಹೊರಗೆ ಬಂದಂತಹ ಶಿವಯೋಗೀಶ್ವರರು ಮುಂದೆ ಕೊಳ್ಳೂರಿಗೆ ಕರ್ಕೊಂಡು ಬರ್ತಾರೆ. ಅವ್ರನ್ನ ಪಲ್ಲಕ್ಕಿ ಒಳಗೆ ಕುಂಡ್ರಿಸಿ ಕೊಳ್ಳೂರು, ಎಡಹಳ್ಳಿ, ಲೋಕಾಪುರ, ಸಾಲಹಳ್ಳಿ, ಯರಗನವಿ, ಬೂದಿಹಾಳ ಅನೇಕ ಕಡೆ ಅವರು ಸಂಚಾರ ಮಾಡ್ತಿರ್ತಾರೆ. ಅದೇ ಸಮಯದೊಳಗೆ ಕೊಳ್ಳೂರಿನ ಶಿವಕ್ಕ ಅನ್ನುವಂಥ ಒಬ್ಬ ಭಕ್ತಳನ್ನು ಇಂಚಲದ ಕೋಕೂರವ್ರ ಮನೆಗೆ ಆಕಿನ ಲಗ್ನ ಮಾಡಿಕೊಡ್ತಾರೆ. ನೀ ಬರಲಿಲ್ಲ ಅಂದ್ರೆ ನಾ ಹೋಗೋದಿಲ್ಲ ಅಂಥೇಳಿ ಭಕ್ತಳ ಹಠ ಹಿಡಿದಿದ್ದಕ್ಕೆ ಭಕ್ತಳ ಇಚ್ಛೆಯ ಮೇರೆಗೆ ಕೊಳ್ಳೂರಿನಿಂದ ಶಿವಯೋಗೀಶ್ವರರು ಇಂಚಲಕ್ಕೆ ಬಂದು ನೆಲೆಸಿದರು. ಅಲ್ಲೇನ ಏನಾಯ್ತು ಅಂದ್ರೆ ಈ ಒಂದು ಪುಣ್ಯಮಯವಾದಂತಹ ಸುಕ್ಷೇತ್ರ ಇಂಚಲದ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಸ್ಥಾಪಿತಗೊಂಡಿತು ಅಂತ ಹೇಳ್ಕಾರ ಸಂಕ್ಷಿಪ್ತವಾಗಿ ಅಲ್ಲಿ ನಾವು ಹೇಳಬಹುದು. ಮತ್ತೊಂದು ಹೇಳ್ತಾರೆ ಏನಂತಂದ್ರೆ, ಶ್ರೀ ಶಿವಯೋಗೀಶ್ವರರು, ಶ್ರೀ ರೇವಯ್ಯಜ್ಜನವರು ಮತ್ತು ಶ್ರೀ ಚುಳಕೆಪ್ಪನವರಂದ್ರೆ ಮೂಲ ಪುರುಷರು. ಇವರು 3 ಮಂದಿ ಮೂಲ ಪುರುಷರ ಸ್ಥಾಪನೆ ಅವರು ಮಾಡಿದರು. ಮುಂದೆ ರೇವಯ್ಯಜ್ಜವರು ಮತ್ತು ಚುಳಕೆಪ್ಪನವರು ಆ ಒಂದು ಕ್ಷೇತ್ರಕ್ಕೆ ಪುಣ್ಯಾತ್ಮರಾದರು. ಶಿವಯೋಗೀಶ್ವರರು, ರೇವಯ್ಯಜ್ಜನವರು, ಚುಳಕೆಪ್ಪನವರು ಶರೀರಗಳು ಬೇರೆ ಇದ್ದು ಅಷ್ಟ, ಆದರೆ ಅವರಲ್ಲಿದ್ದಂತಹ ಶಕ್ತಿ ಮಾತ್ರ ಅಖಂಡವಾಗಿತ್ತು. ಮತ್ತು ವಿಶೇಷವಾಗಿ ಚುಳಕೆಪ್ಪನವರು ಸಾಕ್ಷಾತ್ ದೇವಿ ಸ್ವರೂಪನ ಆಗಿಬಿಟ್ಟಿದ್ರವರು. ಮೋಕ್ಷ ಕಾಮ್ಯವದಾವುದಪೇಕ್ಷಿಸಿದಡಿ ಸಿದ್ಧಿಯಾಗುವುದು ಈಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ. ತಕ್ಷರವು ವೃಕ್ಷಕವು ಭೂತವು ರಾಕ್ಷಸರು ವೃಕ ವ್ಯಾಘ್ರ ಮೊದಲಹ ವಾಕ್ಷನದಿ ಭಯ ಹರಿಯುತ್ತಿಹುದು ದೇವಿ ಚರಿತೆಯಲ್ಲಿ ಅಂಥೇಳಿಕಾರ ದೇವಿ ಮಹಾತ್ಮೆಯನ್ನು ಅಖಂಡವಾಗಿ ಪಠನ ಮಾಡಿ ದೇವಿಯನ್ನು ಸಾಕ್ಷಾತ್ಕರಿಸಿಕೊಂಡು ಸಾಕ್ಷಾತ್ ದೇವಿ ಸ್ವರೂಪರಣ ಆಗಿಬಿಟ್ಟಿದ್ರು ಚುಳಿಕೆಪ್ಪಜ್ಜವರು. ಆ ಚುಳಿಕೆಪ್ಪಜ್ಜವರ ಒಂದು ಕೃಪೆಯಿಂದ ನಮ್ಮ ಗುರುಗಳು ನಡೆದಾಡುವಂತಹ ಸಿದ್ಧಾರೂಢರು, ಮಾತನಾಡುವಂತಹ ಸಿದ್ಧಾರೂಢರು, ಗುರುನಾಥಾರೂಢರ ಪ್ರತಿರೂಪರು ಶ್ರೀ ಕ್ಷೇತ್ರ ಇಂಚಲಮಠದ ಶಿವಾನಂದ ಭಾರತೀಯಪ್ಪನವರು. ಶಿವಾನಂದ ಭಾರತೀಯಪ್ಪನವರು ಅವರು ಹುಟ್ಟಿದ್ದು 21/1940 ಇಸ್ವಿ, 85 ವರ್ಷ ಆದವು ಈ ಜನವರಿ ತಿಂಗಳಿಗೆ.
ಅಪ್ಪವರು ಹುಟ್ಟಿದ್ದು ಆ ಒಂದು ಬಯಲುಹೊಂಗಲ ಸಮೀಪ ಇರುವಂಥ ಬಾವಿಯಾಳ ಅನ್ನುವಂಥ ಒಂದು ಗ್ರಾಮದೊಳಗೆ ಶಾವಿಗಿ ಅನ್ನುವಂತಹ ಒಂದು ಪುಣ್ಯಮಯವಾದಂಥ ಮನೆತನದೊಳಗೆ. ಈ ಶಾವಿಗಿ ಮನೆತನದ ಬಸಪ್ಪ ಅನ್ನುವಂಥ ಒಬ್ಬ ಶ್ರೀಮಂತ ಊರಿಗಿನ ಹಿರಿಯನಾಗಿದ್ದ. ಅವರಿಗೆ ಇಬ್ಬರು ಮಕ್ಕಳಿದ್ದರು, ಬಸವಣ್ಣಪ್ಪ ಮತ್ತು ಬಾಯಪ್ಪ ಅಂತ ಹೇಳಿಕಾರ. ಬಸವಣ್ಣಪ್ಪ ಬಹಳ ಸಾತ್ವಿಕ ಸ್ವಭಾವದ ಮನುಷ್ಯ. ವಿಶೇಷವಾಗಿ ಪಂಡ್ರಾಪುರದ ಪಾಂಡುರಂಗನ ದಿಂಡಿ ಜೋಡಿ ಹೋಗಿಬಿಡ್ತಿದ್ರು. ಆವಾಗ ಮಗನ ಹುಚ್ಚು ಬಿಡಿಸ್ಬೇಕಂತ ಹೇಳಿ ತಿಳ್ಕೊಂಡು ಅವ್ರು ಏನು ಮಾಡ್ತಾರಂದ್ರೆ, ಬೆಳಗಾವಿ ತಾಲೂಕಿನೊಳಗೆ ಬರುವಂಥ ಮಾವಿನಕಟ್ಟಿ ಅನ್ನುವಂಥ ಒಂದು ಗ್ರಾಮದೊಳಗಿಂದ ಗಂಗಮ್ಮ ಅನ್ನುವಂಥ ಪುಣ್ಯ ಆತ್ಮಳನ್ನು ಈ ಬಸವಣ್ಣಪ್ಪನವರಿಗೆ ಲಗ್ನ ಮಾಡ್ತಾರೆ. ಬಸವಣ್ಣಪ್ಪ ಮತ್ತು ಗಂಗಮ್ಮ ಇವರಿಗೆ ಲಗ್ನ ಆಗಿ 10 ವರ್ಷ ಆದರೂ ಸಹಿತ ಮಕ್ಕಳಾಗೋದಿಲ್ಲ. ಆವಾಗ ತನ್ನ ಕುಲದೇವರಾದಂಥ ದೇವರ ಸೀಗಿಹಳ್ಳಿ ಮಡಿವಾಳೇಶ್ವರರ ಮಠಕ್ಕೆ ಗಂಗಮ್ಮ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದಳು. ಒಂದು ದಿವಸ ಭಾಳ ಚಿಂತಾಕ್ರಾಂತಳಾಗಿ ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಗದ್ದಿಗೆ ಮಿಂದ ಕುಂತಾಗ ಸ್ವಲ್ಪ ನಿದ್ದೆ ಹತ್ತಿದಂಗಾತು. ಕನಸಿನೊಳಗೆ ಸಾಕ್ಷಾತ್ ಮಡಿವಾಳೇಶ್ವರನ ಬಂದು ಒಂದು ಆಶೀರ್ವಾದ ಕಾಯಿಯನ್ನು ಆ ಗಂಗಮ್ಮನ ಉಡಿ ಒಳಗೆ ಹಾಕಿದ. ಕಣ್ಣು ತೆಗೆದು ನೋಡೋ ಮಠ ಅಂತಂದ್ರೆ ಆಶೀರ್ವಾದದ ಕಾಯಿ ಕೂಸಾಗಿ ಪರಿವರ್ತನೆಗೊಂಡಿತ್ತು. ಒಂದು ಕ್ಷಣದೊಳಗೆ ಮತ್ತೊಬ್ಬ ಯಾರೋ ಮಹಾತ್ಮರು ಬಂದು ಆ ಹುಡುಗನ ಕಸ್ಕೊಂಡು ಓಡಿ ಹೊಂಟರು. ನನ್ನ ಮಗನ ಎಲ್ಲಿ ಕಸ್ಕೊಂಡು ಹೊಂಟಿಪ್ಪ, ಈ ನನ್ನ ಮಗ ಎಲ್ಲಿ ಒಯ್ಯಾಕತ್ತಿದನ ಅಂತ ಹೇಳಿ ಅಳ್ತಿದ್ಲು. ಆವಾಗ ಆ ಮಹಾತ್ಮ ಹೇಳ್ತಿದ್ದ ಏನಂತಂದ್ರೆ, ಇದು ನಿಮ್ಮ ಮನೆತನವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿದಂಥದ್ದಲ್ಲ, ಇದು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿದಂತಹ ಕೂಸು. ಇದು ನಿಮಗೆ ಮಗ ಆಗಿ ಬಂದಿಲ್ಲ, ಜಗತ್ತಿಗೆ ತಂದೆಯಾಗಿ ಬಂದೈತಿ. ನಿನಗೆ ಮಕ್ಕಳು ಬೇಕಾದ್ರೆ ಇನ್ನೂ 4 ಜನ ಮಕ್ಕಳನ್ನು ಕೊಡ್ತೀನಿ ಅಂತ ಹೇಳಿಕಾರ 4 ಮಕ್ಕಳನ್ನು ತೋರಿಸಿದ ಒಬ್ಬ ಮಹಾತ್ಮ. ಆ ಮಹಾತ್ಮ ಬ್ಯಾರಿ ಯಾರು ಅಲ್ಲ, ಬಾವಿಹಾಳದ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು. ಇವರೆಲ್ಲ ನೋಡಿಬಿಟ್ರೆ ವಿಚಿತ್ರ ಅನಿಸ್ತೈತಿ. ಮಡಿವಾಳೇಶ್ವರನ ಆಶೀರ್ವಾದದಿಂದ, ಚನ್ನವೃಷಭೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರನ ಇಂಚಲದ ಶಿವಾನಂದ ಭಾರತಿ ಅಪ್ಪನವರು. ಇಲ್ಲಿ ಹೇಳ್ತಾರೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮಳೆ ದೋರದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು, ನಿಮ್ಮ ಶರಣರ ಸಂಘದಿಂದಾನು ಪರಮ ಸುಖಿಯಾದಿ ಅಂತ ಹೇಳಿಕಾರ ಅಕ್ಕ ಮಹಾದೇವಿ ಹೇಳಿದಂಗೆ ಸಂಘ ಎಂಥದ್ದು ಸಿಕ್ಕಿತ್ತು ಮಡಿವಾಳಪ್ಪನವರಿಗೆ ಅಂದರೆ ಈ ಜನಿಸಿದಂಥ ಮಗನಿಗೆ ಮಡಿವಾಳಪ್ಪ ಅಂತಲೇ ಹೆಸರಿಟ್ಟಿದ್ರು. ಮುಂದೆ ಅದ ದೇವರ ಸೀಗಿಹಳ್ಳಿಯ ಮಡಿವಾಳೇಶ್ವರರ ಮಠಕ್ಕನ ಈ ಬಾಲಕ ಮಡಿವಾಳಪ್ಪನವರನ್ನು ಅಧಿಪತಿಗಳನ್ನಾಗಿ ಮಾಡ್ತಾರೆ. ಆ ಇತಿಹಾಸವನ್ನು ನಾವು ನೋಡ್ಕೋತ ಹೋದ್ರೆ ಮತ್ತಿನ್ನೂ ಭಾಳ ಐತಿ. ಅದನ್ನು ನಾವು ಏನು ಮಾಡೋಣಂದ್ರೆ ಮುಂದೆ ಮತ್ತೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಎಷ್ಟೊಂದು ಪುಣ್ಯ ಇರಬೇಕಂತ ಎಡಹಳ್ಳಿ ಮಲ್ಲನಗೌಡರು ಬಾಲಕ ಮಡಿವಾಳಪ್ಪನವರನ್ನು ಕರ್ಕೊಂಡು ಸಿದ್ಧಾರೂಢರ ಮಠಕ್ಕೆ ವಿದ್ಯಾಭ್ಯಾಸಕ್ಕಂಥೇಳಿ ಬಿಡ್ತಾರೆ. ಅಲ್ಲಿ ಯಾರ ಪರಿಚಯನೂ ಇಲ್ಲ, ಕೇವಲ ಸಿದ್ಧಾರೂಢರ ಸಮಾಧಿ ಮಂದಿರವನ್ನು ನೋಡಿ, ಕೈಲಾಸ ಮಂಟಪವನ್ನು ನೋಡಿ, ಗುರುನಾಥರ ದರ್ಶನವನ್ನು ಪಡ್ಕೊಂಡು ಅಲ್ಲೇ ಸೇವಾ ಮಾಡ್ಕೊತ ಉಳಿದಂಥ ಪುಣ್ಯಾತ್ಮರು ಇಂಚಲದ ಶಿವಾನಂದ ಭಾರತೀಯಪ್ಪನವರು. ಶಿವಾನಂದ ಭಾರತೀಯಪ್ಪನವರು ಎಷ್ಟು ಪುಣ್ಯಾತ್ಮರಿರ್ಬೋದಂದ್ರೆ, ಗುರುನಾಥಾರೂಢರ ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ಮಾಡಿದಂಥ ಕೆಲವೇ ಕೆಲವು ಮಹಾತ್ಮರಲ್ಲಿ
ಇಂಚಲದ ಶಿವಾನಂದ ಭಾರತೀಯಪ್ಪನವರು ಒಬ್ಬರು. ಇನ್ನೂ ಸಣ್ಣವರಿದ್ದರಂಥ ಭಾರತೀಯಪ್ಪ ಅವರು ಗುರುನಾಥ ಹರಡ್ರ ಶಿವ ಭಾಳ ಮನಸಾರೆ ಮಾಡ್ತಿದ್ರಂತ. ಗುರುನಾಥ ಹರಡ್ರ ಎಂಥ ಸ್ಥಿತಿ ಅಂದ್ರೆ ಸಾಕ್ಷಾತ್ ಜೀವನ್ಮುಕ್ತ, ಸಾಕ್ಷಾತ್ ಭಗವಂತನ ಭೂಮಿಗೆ ಇಳಿದು ಬಂದಿದ್ದ. ಮಲಮೂತ್ರ ವಿಸರ್ಜನೆ ಮಾಡುವ ಪರಿವೇನೂ ಇಲ್ಲ, ಹೊಟ್ಟೆ ಹಸಿದಾಗ ಉಣ್ಣಬೇಕನ್ನುವಂಥ ಪರಿವೇನೂ ಇಲ್ಲ. ಕೇವಲ ಬ್ರಹ್ಮಾನಂದದಲ್ಲಿ ತೊಡಗಿದಂಥ ಬ್ರಹ್ಮಜ್ಞಾನಿ ಸದ್ಗುರು ಗುರುನಾಥ ಹರಡಪ್ಪ ಅವರು. ಅವರನ್ನು ನೋಡಿದಾಗ ಒಮ್ಮೆ ಬಾಲಕ ಶಿವಾನಂದ ಭಾರತೀಯಪ್ಪನವರಿಗೆ ಕಳ್ಳ ಚುರುಕ್ಕಂತಿತ್ತಂತ. ಎಷ್ಟೋ ಜನ ಕುಹಕಿಗಳು ಅವ್ರ ಸೇವಾ ಮಾಡ್ಕೊತ ಬೇಕಂತನ ಅವ್ರನ್ನ ಚೂಟ್ತಿದ್ರಂತ ನೋಡ್ರಿ. ಗುರುನಾಥ ಹರಡ್ರನ್ನ ಚೂಟ್ತಿದ್ರಂತ, ಅವ್ರಿಗೇನೇನೋ ಅಸಹ್ಯ ಮಾಡ್ತಿದ್ರಂತ. ಅದನ್ನು ನೋಡಿ ಸಹಿಸಕ್ಕಾಗಲಾರ್ದ ಬಾಲಕ ಶಿವಾನಂದ ಭಾರತೀಯಪ್ಪನವರು ಹಂಗೆ ಮಾಡಬೇಡ್ರಪ್ಪ ನಮ್ಮಪ್ಪಗೆ ಅಂತ ಹೇಳಿದಾಗ, ನೀ ಇನ್ನೂ ಈಟದಿಯೋ, ನಾ ಇಲ್ಲೇ ಮುದುಕಾಗಿದೆ, ನೀವನ್ನ ಸೇವಾ ಮಾಡ್ಕೊತ ನೀ ಯಾರು ಅಂಥೇಳಿ ಕೇಳಿದಾಗ, ನೀವೊಬ್ಬ ಹುಚ್ಚ ಕುರುಬ ಅಂಥೇಳಿ ಅಂದಂಥ ಪುಣ್ಯಾತ್ಮರು ಇಂಚಲದ ಶಿವಾನಂದ ಭಾರತೀಯಪ್ಪನವರು. ಮುಂದೆ ವಿದ್ಯಾಭ್ಯಾಸ ಮಾಡೋಕ್ಕೆ ಬೆಂಗಳೂರಿಗೆ ಹೋದರು. ಅಲ್ಲಿಂದ ಮುಂದೆ ಮತ್ತು ಊಟಿಗೆ ಯೋಗಾಧ್ಯಯನ ಮಾಡೋಕ್ಕೆ ಹೋಗಿದ್ದರು. ಅದೇ ಸಮಯದೊಳಗನ ಗುರುನಾಥ ಹರಡಪ್ಪ ಅವರಿಗೆ ಆರೋಗ್ಯ ಸ್ಥಿತಿ ಹದಗೆಟ್ಟೈತೆ ಅಂಥೇಳಿ ಗೊತ್ತಾಗಿ ರಾತ್ರೋರಾತ್ರಿ ಯಾವ್ಯಾವುದೋ ಗಾಡಿ ಹಿಡ್ಕೊಂಡಕ್ಕಾರ ಹುಬ್ಬಳ್ಳಿಗೆ ಬಂದು ಕೋಆಪರೇಟಿವ್ ದವಾಖಾನೆಗೆ ತಲುಪಿದರು. ಗುರುನಾಥ ಹರಡರ ಜೀವಿತ ಅವಧಿಯ ಕಡೆಯ ಒಂದು ವಾರ ಹಗಲಿ ರಾತ್ರಿ ಅವರ ಸೇವೆಯನ್ನು ಮಾಡಿದಂಥ ಪುಣ್ಯಾತ್ಮರು ಸದ್ಗುರು ಶಿವಾನಂದ ಭಾರತೀಯಪ್ಪನವರು ನೋಡ್ರಿ. ಅವರು ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ನೋಡ್ರಿ. 1957 ಸಿದ್ಧಾರೂಢರ ಮಠದೊಳಗೆ ಅಖಿಲ ಭಾರತ ವೇದಾಂತ ಪರಿಷತ್ತು ನಡೀತು. ಆ ವೇದಾಂತ ಪರಿಷತ್ತನ್ನು ನೋಡಿ ಮರುಳಾದಂತಹ ಬಾಲಕ ಮಡಿವಾಳೇಶ್ವರರು ಅಂದರೆ ಶಿವಾನಂದ ಭಾರತೀಯಪ್ಪನವರು ಸಂಕಲ್ಪ ಮಾಡಿದ್ರಂತೆ, ನಾನೂ ದೊಡ್ಡವಾದ ಮೇಲೆ ಇಂಥ ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಮಾಡಬೇಕು, ಅದಕ್ಕಾಗಿ ಸದ್ಗುರು ಸಿದ್ಧಾರೂಢರು ಆಶೀರ್ವದಿಸಬೇಕು, ಸದ್ಗುರು ಗುರುನಾಥ ಹರಡ್ರ ಕೃಪಾದೃಷ್ಟಿ ಇರಬೇಕಂತ ಹೇಳ್ಕಾರ ಅಂದ್ರಂತ. ಅವತ್ತನ ಗುರುನಾಥಾರೂಢ ಮಹಾಸ್ವಾಮಿಗಳ ಆಶೀರ್ವಾದದ ಹಸ್ತ ಶಿವಾನಂದ ಭಾರತೀಯಪ್ಪನವರ ಒಂದು ತಲೆ ಮೇಲೆ ಬಿದ್ದಿತ್ತಂತ ನೋಡ್ರಿ. ಇವತ್ತು ಗುರುನಾಥಾರೂಢರನ್ನು ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ, ಸಿದ್ಧಾರೂಢರನ್ನು ನೋಡೋ ಭಾಗ್ಯ ನಮಗೆ ಸಿಗಲಿಲ್ಲ. ಆ ಗುರುನಾಥಾರೂಢರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಗುರುನಾಥಾರೂಢರ ಅಂತಃಕರಣದ ಪ್ರೀತಿಗೆ ಪಾತ್ರರಾದಂಥ ಶಿವಾನಂದ ಭಾರತೀಯಪ್ಪನವರನ್ನು ನೋಡುವಂಥ ಭಾಗ್ಯ ಆದರೂ ನಮಗೆ ಸಿಕ್ಕೈತಲ್ಲ. ಇವತ್ತು ಇಂಚಲ ಕ್ಷೇತ್ರದೊಳಗೆ ಶಿವಾನಂದ ಭಾರತೀಯಪ್ಪನವರಿಗೆ 85ನೇ ವರ್ಷದ ಹುಟ್ಟುಹಬ್ಬ. ಮತ್ತು ಏನವರು ಸಿದ್ಧಾರೂಢರ ಮಠದೊಳಗೆ ಸಂಕಲ್ಪ ಮಾಡಿದರು, ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಮಾಡಬೇಕಂಥೇಳಿ ಗುರುನಾಥರ ಕರುಣೆಯನ್ನು ಪಡ್ಕೊಂಡಿದ್ದರು. ಅದರ ಫಲವಾಗಿ ಇವತ್ತು 55ನೇ ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಶಿವಾನಂದ ಭಾರತೀಯಪ್ಪನವರು ವಿಜೃಂಭಣೆಯಿಂದ ಮಾಡಕತ್ತಾರ. ನಮಗೆ ಇಂಚಲಕ್ಕೆ ಹೋಗೋಕೆ ಆಗದಿದ್ರೂ ಸಹಿತ ಆ ಪುಣ್ಯಕ್ಷೇತ್ರದಲ್ಲಿ ನಡೆದಿರುವಂಥ ಅಖಿಲ ಭಾರತ ವೇದಾಂತ ಪರಿಷತ್ತು ಶಿವಾನಂದ ಭಾರತಿ ಅಪ್ಪನವರ ಒಂದು ಜನ್ಮೋತ್ಸವ ನಮ್ಮೆಲ್ಲರ, ವಿಶೇಷವಾಗಿ ನನ್ನ ಆಯಸ್ಸನ್ನು ಸಹಿತ ಸದ್ಗುರು ಶಿವಾನಂದ ಭಾರತೀಯಪ್ಪನವರಿಗಿನ ಸಿದ್ಧಾರೂಢರು ಗುರುನಾಥರೂಢರು ಅನುಗ್ರಹಿಸಲಿ. ನಮ್ಮಂಥವ್ರ ಬದುಕ್ರೆ ಎಷ್ಟ, ಸತ್ರೆ ಎಷ್ಟ, ಆದರೆ ಅಂತಹ ಮಹಾತ್ಮರು ಎಷ್ಟು ಬದುಕ್ತಾರೋ ಅಷ್ಟು ಜಗತ್ತು ಉದ್ಧಾರ ಆಗತೈತಿ. ಶಿವಾನಂದ ಭಾರತೀಯಪ್ಪನವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ನಾ ಮಾಡೋಕ್ಕೆ ಇಚ್ಛಾಪಡ್ತೀನಿ. ಒಮ್ಮೆ ಜಗವನು ದೇವಿ ಎನ್ನುವ, ಒಮ್ಮೆ ತಾನೇ ಜಗವಿದೆಂಬುವ, ಒಮ್ಮೆ ದೇವಿ ವಿಲಾಸವೆನ್ನುವ,
ಒಮ್ಮೆ ಎನ್ನ ವಿಲಾಸವೆನ್ನುವ ಮಹಾಯೋಗಿ ಶ್ರೀ ಸಿದ್ಧರಾಮ ಸದ್ಗುರು ಚುಳಿಕೆಪ್ಪ ಅಂತ ಹೇಳ್ಕಾರ ಶಿವಾನಂದ ಭಾರತೀಯಪ್ಪನವರ ಗುರುಗಳಾದಂಥ ಚುಳಿಕೆಪ್ಪನವರನ್ನು ಕರೀತಾರೆ. ಚುಳಿಕೆಪ್ಪನವರು ಸಾಕ್ಷಾತ್ ದೇವಿಯ ಸ್ವರೂಪರಾಗಿದ್ದರು. ಬಗಳಾಮುಖಿಯ ಸಾಕ್ಷಾತ್ಕಾರ ಚುಳಿಕೆಪ್ಪನವರಿಗೆ ಆಗಿತ್ತು. ಇಂಚಲ ಕ್ಷೇತ್ರದ ಮಠಾಧಿಪತಿಯಾಗಿದ್ದಂತಹ ಚುಳಿಕೆಪ್ಪನವರ ಒಂದು ಸ್ಥಾನಕ್ಕೆ ಬರಬೇಕಂಥೇಳಿ ಎಷ್ಟೋ ಜನ ಕಾದು ಕುಂತಿದ್ರು. ಶಿವಾನಂದ ಭಾರತೀಯಪ್ಪನವರು 1969 ಮಾರ್ಚ್ದೊಳಗೇನು ಮಹಾಶಿವರಾತ್ರಿ ಬಾಗಲಕೋಟೆಯ ರಾಮಾವಧೂತರ ಮಠಕ್ಕೆ ಹೋಗಿದ್ದರು. ಆ ಸಮಯದೊಳಗೆ ಇಂಚಲದಿಂದ ಒಬ್ರು ಯಾರೋ ಬಂದು 50 ರೂಪಾಯಿ ಅವ್ರ ಕೈಯಾಗ ಕೊಟ್ಟು, ಮಡಿವಾಳಪ್ಪ ನೀ ಈಗಿಂದೀಗ ಇಂಚಲಕ್ಕೆ ಹೋಗಬೇಕು, ಸಿದ್ಧರಾಮ ಶಿವಯೋಗಿಗಳು ಚುಳಿಕೆಪ್ಪನವ್ರು ಹೇಳಿ ಕಳಿಸಿದಾರ ಅಂದ ಕೂಡಲೇ ಮತ್ತೊಂದು ಮಾತಂದ್ರಂತ ಏನಂದ್ರೆ ಹೇಳಕ್ಕೆ ಬಂದಂಥವ್ರು ಮರಿಬೇಡ, ಮತ್ತು ಹುಬ್ಬಳ್ಳಿಯ ಸಿದ್ಧಕುಮಾರಣಿ ಹೋಗಂತಂದ್ರಂತ. ಆವಾಗ ಇದು ಚುಳಿಕೆಪ್ಪನವರ ಆಜ್ಞೆ, ಸಾಕ್ಷಾತ್ ಬಗಳಾಮುಖಿಯ ಆಜ್ಞೆ ಅಂತ ಹೇಳಿ ತಿಳ್ಕೊಂಡು ರಾತ್ರೋರಾತ್ರಿ ಇಂಚಲಕ್ಕೆ ಬಂದು ಮುಟ್ಟಿದರು ಶಿವಾನಂದ ಭಾರತೀಯಪ್ಪನವರು 1969. ಎಲ್ಲರೂ ತಮ್ಮ ತಮ್ಮ ಗದ್ದಲದೊಳಗಿದ್ದರು. ಯಾವಾಗ ಇಂಚಲ ಮಠಕ್ಕೆ ತಮ್ಮ ಪಾದವನ್ನಿಟ್ಟರು ಶಿವಾನಂದ ಭಾರತೀಯಪ್ಪನವರು ಚುಳಿಕೆಪ್ಪನವರು ನೋಡಿ ಅವ್ರಿಗೆ ಒಂದೇನೋ ಆನಂದ ಆತು, ಮುಖ ಅಗಲ ಆದಂಗಾತಂತ ಸಂತೋಷಪಟ್ರಂತ. ಒಮ್ಗಿಲಿ ಶಿವಾನಂದ ಭಾರತೀಯಪ್ಪನವ್ರನ್ನ ಕರೆದು ಹೇಳಿದ್ರಂತ, ಮಡಿವಾಳಪ್ಪ ಇಂದು ನಿನಗೆ ಈ ಮಠದ ಪಟ್ಟಕ್ಕೆ ಕಟ್ಟಾಕ ನೀನು ಕರೆಸಿದೆ ನೋಡಂತಂದರು. ಆವಾಗ ಭಾರತೀಯಪ್ಪವ್ರಿಗೆ ಗೊತ್ತಾತು, ಈ ಧ್ವನಿ ಬೇರೆ ಅಲ್ಲ, ಬಾಗಲಕೋಟೆಯ ರಾಮಾವಧೂತರ ಮಠದೊಳಗೆ ಬಂದು ನಾ ಅಂತ ಹೇಳಿಕಾರ ನನ್ನ ಕೈಯಾಗ 50 ರೂಪಾಯಿ ಕೊಟ್ಟವ್ರು ಬೇರೆ ಅಲ್ಲ ಅಂತ ಅವ್ರಿಗೆ ಗೊತ್ತಾತು. ಇದು ದೇವಿಯ ಮಹಿಮೆ ಅಂತ ಶಿವಾನಂದ ಭಾರತೀಯಪ್ಪನವ್ರಿಗೆ ಗೊತ್ತಾತು. ಆವಾಗ ಏನು ಹೇಳಬೇಕನ್ನೋದು ತಿಳಿಲಿಲ್ಲ. ಒಂದೇ ಮಾತಂದ್ರಂತಪ್ಪ, ನಾವಲ್ಲೇ, ನನಗೆ ಮಠದ ಮೋಹ ಇಲ್ಲ, ನನ್ನ ಆತ್ಮಕಲ್ಯಾಣಕ್ಕೆ ಅಡ್ಡಿ ಆಗಬಹುದಂಥ ಈ ಮಠ, ಇದರ ಜಂಜಡ ನನಗೆ ಬೇಡ ಅಂತಂದ್ರಂತ ಶಿವಾನಂದ ಭಾರತೀಯಪ್ಪನವ್ರು ಚುಳಿಕೆಪ್ಪನವ್ರಿಗೆ. ಆವಾಗ ಅವ್ರು ಅಂದ್ರಂತ, ನಿನ್ನಿಂದ ಜಗ ಕಲ್ಯಾಣ ಆಗಬೇಕಾಗೈತಪ್ಪ, ಇದು ನಿನ್ನಿಚ್ಛೆಯಲ್ಲ, ನನ್ನ ಇಚ್ಛೆನೂ ಅಲ್ಲ, ಇದು ಬಗಳಾಂಬೆಯ ಒಂದು ಪ್ರೇರಣೆ ಅಂತ ಹೇಳಿಕಾರ ಹೇಳಿ ಇದನ್ನು ಬ್ಯಾಡ ಅನ್ನಕ್ಕೆ ಹೋಗಬೇಡ, ಎಂದು ನಿನಗೆ ಬ್ಯಾಡ ಅನ್ನಿಸ್ತತ್ಲ ಅಂದ ಈ ಮಠ ಬಿಟ್ಟ ಯಾರಿಗೂ ಹೇಳ್ದ ಕೇಳ್ದ ಹೋಗಂತಂದಿದ್ರಂತ ನೋಡ್ರಿ. ಸಣ್ಣವನಾದಂಥ ನನಗೆ ಈ ದೊಡ್ಡ ಮಠದ ಭಾರ ಹೊರಕ್ಕೆ ಸಾಧ್ಯ ಐತೇನ್ರಪ್ಪ ಅಂತ ಹೇಳಿಕಾರ ಮತ್ತು ಚುಳಿಕೆಪ್ಪನವರನ್ನು ಶಿವಾನಂದ ಭಾರತೀಯಪ್ಪನವ್ರು ಕೇಳಿದ್ರಂತ. ಆವಾಗ ನಿನ್ನೆಲ್ಲ ಭಾರವನ್ನು ಶಿವಯೋಗಿ ಮೇಲೆ ಹಾಕಪ್ಪ, ಆತ ನಿನ್ನ ಎಲ್ಲ ಭಾರವನ್ನು ಕಡಿಮೆ ಮಾಡ್ತಾನೆ. ಶಿವಯೋಗೀಶ್ವರನಿಗೆ ನಿನ್ನ ಮಠವನ್ನು ಉಳಿಸಿಕೊಳ್ಳುವ ಶಕ್ತಿ ಇಲ್ಲೇನಪ್ಪ? ಹಂಗೆ ಇದು ಹೇಳಿ ಕೇಳಿ ಅವಧೂತ ಮಠ ಐತಿಪ್ಪ. ಇಲ್ಲೇ ವಿದ್ಯಾವಿನಯ ಸಂಪನ್ನ ಮತ್ತು ನೀತಿವಂತನಾದಂಥ ಶ್ರೋತ್ರಿಯ ಬ್ರಹ್ಮನಿಷ್ಠು ಗುರುವಿನ ಅವಶ್ಯಕತೆ ಐತಿಪ್ಪ. ಅದಕ್ಕೆ ಸಾಕ್ಷಾತ್ ಬಗಳಾಮುಖಿ ನನಗೆ ಹೇಳಿದಾಳ ಏನಂತಂದ್ರೆ, ಈ ಸ್ಥಾನಕ್ಕೆ ಯೋಗ್ಯನಾದಂಥ ವ್ಯಕ್ತಿ ನೀನು ಅಂತ ಹೇಳಿಕಾರ, ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳಪ್ಪ ಅಂಥೇಳಿ ಸ್ವತಃ ಚುಳಿಕೆಪ್ಪನವರು ತಮ್ಮ ಕೈಯಾರೆ ಅಪ್ಪನವರಿಗೆ ಸ್ನಾನವನ್ನು ಮಾಡಿಸಿ 1969 ಪಟ್ಟಾಭಿಷೇಕವನ್ನು ಮಾಡಿ ಶಿವಾನಂದ ಭಾರತಿ ಅಂತ ಹೇಳಿಕಾರ ಅವರಿಗೆ ನಾಮಕರಣವನ್ನು ಮಾಡಿದ್ಲು. ಇವರ ಲೀಲೆಗಳನ್ನು ನಾವಿನ್ನೂ ಅನೇಕವಾಗಿ ನೋಡಬಹುದು. ಅದನ್ನು ಮುಂದಿನ ಭಾಗದೊಳಗೆ ನೋಡೋಣಂತ. ಈಗ ಪೂಜ್ಯ ಶಿವಾನಂದ ಭಾರತೀಯಪ್ಪನವರ ಆಶೀರ್ವಾದ ಸದಾಕಾಲ ನಮಗೆ ನಿಮಗೆ ಇರಲಿ. ಅಂತಹ ಮಹಾತ್ಮನ ಒಂದು ಸ್ಮರಣೆ ಮಾಡುವುದನ್ನು ಒಂದು ಪುಣ್ಯ. ನನಗೂ ಇಂಚಲಕ್ಕೆ ಹೋಗಬೇಕು, ಅಪ್ಪನವರ ಸೇವೆ ಮಾಡಬೇಕಂಥೇಳಿ ಆಸೆ. ಆದರೆ ಸಂಸಾರದ ಒಂದು ಕರ್ಮಗಳಿಂದ ಬಂಧಿಸಲ್ಪಟ್ಟಿದ್ದೇನೆ. ಆದರೂ ಸಹಿತ ರಾತ್ರಿ 2 ಗಂಟೆಗೆ ಕುಂತು ಈ ಒಂದು ಚಿಂತನೆಯನ್ನು ಆ ಸದ್ಗುರುನಾಥನ ಶ್ರೀಚರಣವನ್ನು ಸ್ಮರಿಸಣೆ ಮಾಡಕತ್ತೇನೆ. ಶಿವಾನಂದ ಭಾರತೀಯಪ್ಪನವರು ಮಲ್ಕೊಂಡಿರ್ಬೋದು, ಆದರೆ ನನ್ನ ಮನಸ್ಸು ಮಾತ್ರ
ಎಚ್ಚರಾಗಿನ ಉಳಿದು ಅವರ ಚಿಂತನೆಯಲ್ಲಿ ತೊಡಗೈತಿ. ಅಂತಹ ಶಿವಾನಂದ ಭಾರತೀಯಪ್ಪನವರ ಕೃಪಾಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಅಂಥೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.